ಹೆಲೋ ಎವ್ರಿವಾನ್, ರೆಸಿಪಿನ ಈಗಲೇ ಸೇವ್ ಮಾಡ್ಕೊಂಬಿಡಿ. ಯಾಕೆ ಅಂದ್ರೆ ತುಂಬಾನೇ ಈಸಿ ಆಗಿದೆ ಮಾಡ್ಕೊಳ್ಳೋದು ಅಂಡ್ ಟೇಸ್ಟ್ ವಿಷಯಕ್ಕೆ ಬಂದ್ಬಿಟ್ರೆ ಮಾತ್ರ ಸಖತ್ತಾಗಿದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಬ್ಯಾಚುಲರ್ಸ್ಗೆ ಅಂಡ್ ವರ್ಕಿಂಗ್ ವುಮೆನ್ಸ್ಗೆ ತುಂಬಾನೇ ಹೆಲ್ಪ್ ಆಗುವಂತ ರೆಸಿಪಿ. ಫಟಾಫಟ್ ಅಂತ ಒಂದು 10ರಿಂದ 15 ನಿಮಿಷದ ಒಳಗೆ ಮಾಡ್ಕೋಬಹುದು, ಬಟ್ ಖಾಲಿ ಆಗಕ್ಕೆ 2 ನಿಮಿಷ ಸಾಕು. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಓಕೆ, ಮೊದಲಿಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದರಿಂದ ತುಂಬಾನೇ ಈಸಿ ಆಗ್ಬಿಡುತ್ತೆ ರೆಸಿಪಿ ಮಾಡ್ಕೊಳ್ಳೋಕೆ. ಸೊ ಮೊದಲಿಗೆ ಒಂದು 3 ಸ್ಪೂನ್ ಅಷ್ಟು ಮೆಣಸಿನಕಾಳು ಪೆಪ್ಪರ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಜಾರ್ಗೆ ಹಾಕಿ ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಈ ತರ ತರಿಯಾಗೇ ಇರಲಿ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ತಿನ್ಬೇಕಾದ್ರೆ. ಇನ್ ಕೇಸ್ ನಿಮಗೆ ಬೇಡ ಅನ್ಸಿದ್ರೆ ನೀವು ಫೈನ್ಲಿ ಪೌಡರ್ ಸಹ ಮಾಡ್ಕೋಬಹುದು, ಬಟ್ ನನ್ನ ಪ್ರಕಾರ ಈ ತರ ತರಿಯಾಗೆ ಮಾಡ್ಕೊಡಿ. ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಒಂದು 12ರಿಂದ 15 ಬೆಳ್ಳುಳ್ಳಿನ ತಗೊಳ್ಳಿ. ಹಾಗೆ 1.5 ಇಂಚಷ್ಟು ಶುಂಠಿನ ಹಾಕಿ ಫೈನ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತುಂಬಾ ಜನ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ತೀರಿ, ಬಟ್ ಯಾವುದೇ ರೆಸಿಪೀಸ್ಗಾಗಿರ್ಲಿ ಈ ತರ ಫ್ರೆಶ್ ಆಗಿ ಗ್ರೈಂಡ್ ಮಾಡ್ಕೊಂಡು ಹಾಕಿದಾಗ ತುಂಬಾನೇ ಫ್ಲೇವರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ಒಂದು ಬಿಗ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಸೊ ಈ ತರ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಇವೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ರೆಸಿಪಿ ಮಾಡೋದು ತುಂಬಾನೇ ಈಸಿ. ಬಟ್ ನೋಟ್ ದಿಸ್ ಪಾಯಿಂಟ್, ರೆಸಿಪಿ ಟೇಸ್ಟಿ ಆಗೋಕೆ ಕೆಲವೊಂದು ಸ್ಟೆಪ್ಸ್ ನ ನೀವು ಫಾಲೋ ಮಾಡಲೇಬೇಕು. ಈರುಳ್ಳಿನ ಈ ತರ ಫೈನ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೆಸಿಪಿ ಮೇನ್ ಸೀಕ್ರೆಟ್ ಇರೋದೇ ಈರುಳ್ಳಿ ಪೇಸ್ಟ್ ಅಲ್ಲಿ, ಅದೇನು ಅಂತ ಮುಂದೆ ಹೇಳ್ತೀನಿ. ಓಕೆ, ಗ್ರೈಂಡ್ ಮಾಡ್ಕೊಳ್ಳೋ ಕೆಲಸ ಎಲ್ಲ ಮುಗೀತು, ಅಂದ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ನೆಕ್ಸ್ಟ್ ಈಗ ಕುಕ್ಕರ್ಗೆ ಒಂದು 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋ ಈ ಈರುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಳ್ಳಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಸೀಕ್ರೆಟ್ ನಿಜಕ್ಕೂ ಈರುಳ್ಳಿ ಪೇಸ್ಟ್ ಅಲ್ಲೇ ಇರೋದು. ಇದನ್ನ ನೀವು ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಅಂಡ್ ವೆರಿ ಇಂಪಾರ್ಟೆಂಟ್, ಸೀದ್ ಹೋಗಕ್ ಬಿಡಬೇಡಿ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೊಳ್ಳಿ. ನೀವೇನಾದ್ರೂ ಈರುಳ್ಳಿ ಪೇಸ್ಟ್ ನಾನ್ ವಿಡಿಯೋದಲ್ಲಿ ತೋರಿಸೋ ತರ ಫ್ರೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಚಿಕನ್ ಪೆಪ್ಪರ್ ಡ್ರೈ ಸ್ಪೈಸಿ ಆಗಲ್ಲ, ಬದಲಿಗೆ ಸ್ವೀಟ್ ಅನ್ಸ್ಬಿಡುತ್ತೆ. ಹಾಗಾಗಿ ದಿಸ್ ಇಸ್ ದ ವೆರಿ 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 ಇಂಪಾರ್ಟೆಂಟ್ ಸ್ಟೆಪ್. ಸೊ ಮಿಸ್ ಮಾಡದೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ದಿಸ್ ಇಸ್ ದ ಪರ್ಫೆಕ್ಟ್ ಕಲರ್. ಇದಕ್ಕಿಂತ ಜಾಸ್ತಿ ಬ್ರೌನ್ ಮಾಡ್ಕೊಂಡ್ಬಿಟ್ರೆ ಕಹಿ ಅನ್ಸ್ಬಿಡುತ್ತೆ, ಕಡಿಮೆ ಮಾಡ್ಕೊಂಡ್ರೆ ಸ್ವೀಟ್ ಅನ್ಸ್ಬಿಡುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಸೊ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಚಿಕನ್ ಆಡ್ ಮಾಡ್ಕೊಳ್ಳೋಣ. ಅಂಡ್ ಇಲ್ಲಿ ನಾನು 500 ಗ್ರಾಮ್ಸ್ ಅಷ್ಟು ಚಿಕನ್ ತಗೊಂಡಿದ್ದೀನಿ, ಅಂದ್ರೆ 1/2 ಕಿಲೋ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಈ ರೆಸಿಪಿಗೆ ನೀವು ಬೋನ್ಲೆಸ್ ಚಿಕನ್ ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ವಿತ್ ಬೋನ್ಸ್ ತಗೊಂಡಿದ್ದೀನಿ. ಕುಕ್ಕರ್ಗೆ ಚಿಕನ್ ಆಡ್ ಮಾಡ್ಕೊಳ್ತಿದ್ದ ಹಾಗೆ ಒಂದು ಮಿಕ್ಸ್ ನ ಮಾಡ್ಕೊಂಬಿಡಿ. ಯಾಕೆ ಅಂದ್ರೆ ಈರುಳ್ಳಿ ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಸೀದ್ ಹೋಗ್ಬಿಟ್ರೆ ಕಷ್ಟ. ಹಾಗಾಗಿ ಒಂದು ಮಿಕ್ಸ್ ನ ಕೊಟ್ಟು ಇದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪುನ ಹಾಕೋಣ. ಸೊ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ 1.5 ಸ್ಪೂನ್ ಅಷ್ಟು ಉಪ್ಪುನ ಹಾಕಿದ್ದೀನಿ. ನಾನು ಹಳ್ಳುಪ್ಪುನ ಹಾಕಿದ್ದೀನಿ, ನೀವು ಬೇಕಿದ್ರೆ ನೈಸ್ ಉಪ್ಪು ಸಹ ಆಡ್ ಮಾಡ್ಕೋಬಹುದು. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಬೇಕಿದ್ರೆ ಮತ್ತೆ ಟೇಸ್ಟ್ ನೋಡಿ ಆಡ್ ಮಾಡ್ಕೋಬಹುದು, ಆದ್ರೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಓಕೆ, ಅರಿಶಿನ ಪುಡಿ ಹಾಗೆ ಉಪ್ಪುನ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಟು ಲೋ ಫ್ಲೇಮ್ ಅಲ್ಲಿ 1ರಿಂದ 1.5 ನಿಮಿಷ ಬಿಡಿ. ಸೊ ಚಿಕನ್ ಅಲ್ಲಿರೋ ನೀರೆಲ್ಲದು ಸ್ವಲ್ಪ ಡ್ರೈ ಆಗಲಿ. ಸೊ ಇದಾಗಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮಗೆ ಮಿಸ್ ಆಗದೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪಿ. ಸೊ ಇದೇ ತರ ನನ್ನ ವಿಡಿಯೋಸ್ ನ ನೋಡಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ. ಸೊ 1ರಿಂದ 1.5 ನಿಮಿಷ ಆಗ್ತಿದ್ದ ಹಾಗೆ ಚಿಕನ್ ಅಲ್ಲಿರೋ ಎಕ್ಸೆಸ್ ವಾಟರ್ ಎಲ್ಲದು ಡ್ರೈ ಆದ ನಂತರ ನೀವು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಕುಕ್ಕರ್ ಲಿಡ್ ನ ಹಾಕಿ ಒಂದು ವಿಜಿಲ್ ಮಾಡ್ಕೊಳ್ಳಿ, ಸಾಕು. ಒಂದು ವಿಜಿಲ್ ಆಗಿದೆ, ನೋಡೋಣ. ಸೊ ನಾವು ಆಗ್ಲೇ 1ರಿಂದ 1.5 ನಿಮಿಷ ಚಿಕನ್ ನ ಎಣ್ಣೆಲೆ ಬೆನ್ಸಿದೀವಿ. ಹಾಗಾಗಿ ನೀವು ಒಂದು ವಿಜಿಲ್ ಮಾಡ್ಕೊಂಡ್ರೆ ಸಾಕು, ಪರ್ಫೆಕ್ಟ್ ಆಗಿ ಆಗ್ಬಿಡುತ್ತೆ. ಅಂಡ್ ಚಿಕನ್ ಪೀಸಸ್ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಅಂಡ್ ಇದನ್ನ ನೀವು 2 ರೀತಿಯಲ್ಲಿ ಮಾಡ್ಕೋಬಹುದು. ಸ್ವಲ್ಪ ಗ್ರೇವಿ ತರ ಬೇಕಿತ್ತು ಅಂದ್ರೆ ಈ ಚಿಕನ್ ಬೆನ್ಸಿದ ಮೇಲೆ ಎಕ್ಸ್ಟ್ರಾ ನೀರ್ ಏನ್ ಉಳ್ಕೊಂಡಿದೆ ಅಲ್ವಾ, ಇದನ್ನೆಲ್ಲದು ಡ್ರೈ ಮಾಡ್ಕೊಳಕ್ ಹೋಗ್ಬೇಡಿ. ಇಮಿಡಿಯೇಟ್ಲಿ ಇದಕ್ಕೆ ನೆಕ್ಸ್ಟ್ ನಾನು ಆಡ್ ಮಾಡೋ ಐಟಮ್ಸ್ ನ ಆಡ್ ಮಾಡ್ಕೊಂಬಿಡಿ. ಬಟ್ ಇವತ್ತು ನಾನು ಸ್ವಲ್ಪ ಡ್ರೈ ಆಗಿ ಮಾಡೋಣ ಅನ್ಕೊಂಡಿದ್ದೀನಿ, ಹಾಗಾಗಿ ಈ ನೀರೆಲ್ಲದು ಸ್ವಲ್ಪ ಹೋಗಕ್ ಬಿಡ್ತಾ ಇದ್ದೀನಿ. ಸೊ ಫ್ರೈ ಐಟಮ್ ಮಾಡೋದ್ರಿಂದ ಇದನ್ನ ಒಂದು ಪ್ಯಾನ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಚಿಕನ್ ನ ಬೆನ್ಸಿದ ಮೇಲೆ ನೀರೇನಿದೆ ಅಲ್ವಾ, ನೋಡಿ ಸ್ವಲ್ಪ ಈ ತರ ತಿಕ್ಕ ಆಗ್ತಿದ್ದ ಹಾಗೆ ನೆಕ್ಸ್ಟ್ ಇದಕ್ಕೆ ನಾವು ಆಗ್ಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಕಾಳು ಮೆಣಸಿನ ಪುಡಿನ ಆಡ್ ಮಾಡ್ಕೊಳ್ಳೋಣ. ಸೊ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಜಾಸ್ತಿನೇ ತಿಂತಾರೆ, ಹಾಗಾಗಿ ನಾನು ಫುಲ್ ಆಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಿಮೆ ಸಹ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾನು ಹೋಮ್ ಮೇಡ್ ಗರಂ ಮಸಾಲಾನ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ನನ್ನ ಮನೇಲೆ ಮಾಡೋದು. ಸೊ ಈ ಗರಂ ಮಸಾಲಾ ಪೌಡರ್ ರೆಸಿಪಿ ಬೇಕಿದ್ರೆ ನನಗೆ ಮರಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಒಂದ್ 2 ಸ್ಪೂನ್ ಅಷ್ಟು ಈ ಗರಂ ಮಸಾಲಾನ ಆಡ್ ಮಾಡ್ಕೊಂಡಿದ್ದೀನಿ ಅಂಡ್ ಫೈನಲ್ ಮಿಕ್ಸ್ ನ ಮಾಡ್ತಾ ಇದ್ದೀನಿ. ಚಿಕನ್ ಅಲ್ಲಿರೋ ನೀರೆಲ್ಲದು ಹೋಗೋಕೆ ಅಂತ ಫ್ಲೇಮ್ ನ ಸ್ವಲ್ಪ
ಹೈ ಮಾಡಿದ್ದೆ ಅಂಡ್ ಈಗ ಈ ಪೆಪ್ಪರ್ ಪೌಡರ್ ಹಾಗೆ ಗರಂ ಮಸಾಲಾನ ಆಡ್ ಮಾಡಿದ್ಮೇಲೆ ಫ್ಲೇಮ್ ನ ಲೋಗೆ ಶಿಫ್ಟ್ ಮಾಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಸ್, ಪರ್ಫೆಕ್ಟ್ ಆಗಿದೆ. ಈಗ ಫೈನಲಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಎಸ್, ಇವತ್ತಿನ ನಮ್ಮ ಸ್ಪೆಷಲ್ ಚಿಕನ್ ಪೆಪ್ಪರ್ ಡ್ರೈ ಇಸ್ ರೆಡಿ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ಇದನ್ನ ನೀವು ಸ್ವಲ್ಪ ಗ್ರೇವಿ ತರ ಸಹ ಮಾಡ್ಕೋಬಹುದು ಅಥವಾ ನಂತರ ಈ ತರ ಡ್ರೈ ಸಹ ಮಾಡ್ಕೋಬಹುದು. ಎರಡೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮರೀದೆ ನಾನು ಹೇಳಿರೋ ಸ್ಟೆಪ್ಸ್ ನ ಫಾಲೋ ಮಾಡಿ. ಅಂಡ್ ಚಿಕನ್ ಸಹ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ. ಸೊ ಇದನ್ನ ನೀವು ಬಗಾರಾ ರೈಸ್ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡಾಗ ರೋಟಿ, ಚಪಾತಿ, ಪ್ಲೇನ್ ರೈಸ್ ಸಹ ಸೆಟ್ ಆಗುತ್ತೆ. ಸೊ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.